ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ವೀಕ್ಷಕರೇ, ದೈವಮಾಶಿ ಕಾರ್ಯಕ್ರಮ ಸ್ವಾಗತ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025 ಮಾರ್ಚ್ ತಿಂಗಳ 12 ರಾಶಿಯ ಫಲಾನುಫಲ ಹೇಳೋದಕ್ಕೆ ಬಂದಿದ್ದೇನೆ. 12 ರಾಶಿಯಲ್ಲಿ 7ನೇ ರಾಶಿ ತುಲಾ ರಾಶಿ. ರಾಶಿಯಾಧಿಪತಿ ಶುಕ್ರ ಏನು ಸೂಚಿಸ್ತಾನಪ್ಪ? ಶುಕ್ರ ಸಮಾಜ ಸೇವೆ ಮಾಡೋದರಲ್ಲಿ, ಸಮಾಜ ಸೇವೆ ತೊಡಗೋದ್ರಲ್ಲಿ ಎಲ್ಲ ರೀತಿ ಅರಿತು ಬೆರೆತು ಮುಂದುವರಿಯುವಂಥ ಯೋಗದಲ್ಲಿ ಮತ್ತು ಸಹಾಯ ಗುಣ ಉಳ್ಳವನು. ಇದರಲ್ಲಿ ಎಲ್ಲ ರೀತಿ ಅನುಕೂಲ ಆಗುವಂಥ ಗುಣಗಳು ಇದೆ. ಮತ್ತು ನಂಬಿದವರಿಂದ ಬಹಳ ಮೋಸ ಆಗುತ್ತೆ. ಈ ರಾಶಿಯವರಿಗೆ ಯಾರು ನಂಬಿಕೆಯಿಂದ ಯಾರು ಎಲ್ಲ ರೀತಿಯಿಂದನೂ ಮಾತು ಕೊಟ್ಟಿರ್ತಾರೆ, ಅವರಿಂದನೇ ಮೋಸ ಆಗುತ್ತೆ. ಅಂಥ ಗುಣದಲ್ಲಿ ಒಬ್ಬರಾಗಿರ್ತಾರೆ ಈ ರಾಶಿಯವರು. ಮತ್ತು ಈ ತಿಂಗಳ ಫಲಾಫಲಗಳು, ಈ ತಿಂಗಳ ಶುಭ ಆರಂಭದಲ್ಲೇ ಶುಭ ಇದೆ ಅವರಿಗೆ. ಆರಂಭದಲ್ಲೇ ಶುಭ, ಒಳ್ಳೆಯ ಕಾರ್ಯ, ಒಳ್ಳೆಯ ವಿಚಾರ, ಒಳ್ಳೆ ಕಾರ್ಯದಲ್ಲಿ ನಡೆಯುವಂಥ ಯೋಗಗಳು ಮತ್ತು ಏನೇ ಮಾಡಿದ್ರು ಒಳ್ಳೆಯ ಸ್ಥಾನಮಾನ ಸಿಗುವಂಥ ಯೋಗಗಳು ಈ ರಾಶಿಯಲ್ಲಿದೆ ಈ ತಿಂಗಳಲ್ಲಿ. ಮತ್ತು ರಾಜಕೀಯ ಮತ್ತು ಡಾಕ್ಟರ್, ಪೊಲೀಸ್ ಮತ್ತು ಸಮಾಜ ಸೇವೆ ಮತ್ತು ಸರ್ಕಾರಿ ಸೇವೆ ಮಾಡಿದವರು, ಜನ ಸೇವೆ ಮಾಡಿದವರಿಗೆ ಭಾಳ ಉನ್ನತ ಸ್ಥಾನಕ್ಕೆ ಹೋಗುವಂಥ ಯೋಗಗಳಿದೆ ಈ ಒಂದು ರಾಶಿಯವರಿಗೆ. ಈ ತಿಂಗಳಲ್ಲಿ ಒಳ್ಳೊಳ್ಳೆ ಸ್ಥಾನ, ಒಳ್ಳೊಳ್ಳೆ ಮಾನ, ಒಳ್ಳೆಯ ಮರ್ಯಾದೆ ಮತ್ತು ಸನ್ಮಾನಗಳು ಮತ್ತು ಅವರು ಕುಂತ ಜಾಗದಲ್ಲಿ ಶುಭ ವಿಚಾರ ತಿಳ್ಕೊಳೋಂಥ ಒಂದು ಬುದ್ಧಿಶಕ್ತಿ ಇದೆ ಅವರಿಗೆ. ಅಂದರೆ ಆ ಥರದಲ್ಲಿ ಒಂದು ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ವಿಚಾರ ಆಗುವಂಥ ಯೋಗಗಳಿದೆ. ಈ ಒಂದು ರಾಜಕೀಯದಲ್ಲೂ ಕೂಡ ಒಳ್ಳೆಯ ಸ್ಥಾನಮಾನ ಸಿಗುವಂಥ ಯೋಗಗಳಿದೆ. ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಯೋಗಗಳಿದೆ. ಡಾಕ್ಟರ್ ಒಳ್ಳೆಯ ಹೆಸರು ಬರುವಂಥ ಯೋಗಗಳಿದೆ. ಈ ರೀತಿಯಿಂದನೇ ಈಗ ಸಮಾಜ ಸೇವೆ ಮಾಡೋದ್ರಲ್ಲಾಗಲಿ ಎಲ್ಲದರಲ್ಲೂ ಕೂಡ ಈ ಒಂದು ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಅಂತೂ ಬಹಳ ಚೆನ್ನಾಗಿದೆ, ಉತ್ತಮವಾಗಿದೆ. ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿ. ಅಂದರೆ ಇಷ್ಟು ದಿನ ಆರೋಗ್ಯದಲ್ಲಿ ಏರುಪೇರಾಗೋದು, ಬರೀ ಆಸ್ಪತ್ರೆ, ಬರೀ ತಿರುಗಾಡೋದ್ರಲ್ಲಿ ಇದ್ದವರಿಗೆ ಈ ಒಂದು ಆರೋಗ್ಯ ವಿಚಾರದಲ್ಲಿ ಒಳ್ಳೆಯ ರೀತಿಯಿಂದ ಆರೋಗ್ಯ ಪ್ರಾಪ್ತಿ ಆಗುವಂಥ ಯೋಗಗಳಿದೆ. ಒಳ್ಳೆಯ ಸ್ಥಾನ, ಒಳ್ಳೆಯ ಒಂದು ಮಾನ ಸಿಗುವಂಥ ಯೋಗಗಳಿದೆ. ಒಳ್ಳೆಯದು ಆಗುವಂಥ ಯೋಗಗಳಿದೆಯಪ್ಪ. ಉನ್ನತ ಸ್ಥಾನಕ್ಕೆ ಏರುವುದು, ಉನ್ನತ ಹುದ್ದೆ. ಅಂದರೆ ನೀವು ಇಷ್ಟೇ ದಿನ ಕಷ್ಟಪಟ್ಟಿರ್ತೀರ, ಏನೇ ಮಾಡಿದರೂ ನೀವೊಂದು ಸ್ಥಾನಮಾನ ಸಿಗೋದೇ ಭಾಳ ಕಷ್ಟ ಆಗಿರುತ್ತೆ. ಆದರೆ ಈಗ ಈ ತಿಂಗಳಲ್ಲಿ ಕೆಲವು ಈ ರಾಶಿಯವರಿಗೆ ಒಳ್ಳೆಯ ಸ್ಥಾನ, ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಒಳ್ಳೆ ಪ್ರಮೋಷನ್ ಆಗಲಿ, ಒಳ್ಳೆಯ ಒಂದು ಪ್ರಾಫಿಟ್ಸ್ ಮಾಡೋದಾಗಲಿ, ಒಳ್ಳೆ ಮರ್ಯಾದೆ ಸಿಗೋದಾಗಲಿ ಈ ಒಂದು ಮಾಸದಲ್ಲಿ ಸಿಗುವಂಥ ಯೋಗಗಳಿದೆ. ತುಂಬ ಚೆನ್ನಾಗಿದೆ. ಮತ್ತು ಮನಃಶಾಂತಿ ಮತ್ತು ಉಲ್ಲಾಸ. ಇಷ್ಟು ಬರೀ ಕಿರಿಕಿರಿ ಮನಸ್ತಾಪಗಳಿಂದಾಗಿ ಎಲ್ಲ ಜಂಜಾಟದಲ್ಲಿ ಒದ್ದಾಡಿ ಹೋಗ್ತಾ ಇದ್ದೀರಿ. ಆದರೆ ಈಗ ಈ ತಿಂಗಳಲ್ಲಿ ಭಾಳ ಅನುಕೂಲಕರ ಆಗುವಂಥ ಯೋಗಗಳಿದೆ. ಅಂದರೆ ಮನಃಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಕಿರಿಕಿರಿ ಹೋಗುತ್ತೆ. ಮತ್ತು ನೀವು ಏನೇ ಮಾಡಿದ್ರೆ ಲಾಸ್ಟಲ್ಲಿ ಇದ್ದವ್ರು ಕೂಡ ಈ ಒಂದು ಮಾಸದಲ್ಲಿ ನಿಮ್ಮ ಒಂದು ಖುಷಿಯ ಒಂದು ವಿಚಾರ ತಿಳ್ಕೊಳೋಂಥ ಯೋಗ ಬರುತ್ತೆ. ಒಂದು ಮದುವೆ ಕಂಕಣ ಬಲದಲ್ಲಾಗಲಿ ಮತ್ತು ಶುಭ ಕಾರ್ಯ ವಿಚಾರ ನಡೆಯುವಂಥ ಆಗಲಿ, ಕಿರಿಕಿರಿ ಆಗೋರಿಗೆ ಈ ಒಂದು ಮಾಸದಲ್ಲಿ ಒಂದು ಒಳ್ಳೆಯ ಒಂದು ಹಸನ್ಮುಖಿ ರೂಪದಲ್ಲಿ ಇರುವಂಥ ಯೋಗ ಇದೆ. ಮತ್ತು ದಾನ ಧರ್ಮದಲ್ಲಿ ಎಲ್ಲ ಹೆಸರುವಾಸಿ ಆದವರು ಒಂದು ಒಳ್ಳೆಯ ಒಂದು ದಾನ ಧರ್ಮ, ಒಂದು ಪುಣ್ಯ ಒಂದು ಪ್ರಾಪ್ತಿಯಾಗುವಂಥ ಯೋಗ ಇದೆ ಈ ವಿಚಾರದಲ್ಲಿ. ಯಾಕಂದರೆ ಕೈಲ ಆಗಲಾರ್ದವ್ರಿಗೆ ಸ್ವಲ್ಪ ದಾನ ಮಾಡಿ, ಸಹಾಯ ಮಾಡಿ, ನಿಮ್ಮಿಂದ ಹೆಲ್ಪ್ ಮಾಡಿ. ಯಾಕಂದರೆ ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ಸದಾಕಾಲ ಇರುತ್ತೆ. ಎಲ್ಲ ಥರ ವ್ಯಾಪಾರದಲ್ಲಿ, ಬೀದಿ ವ್ಯಾಪಾರ ಎಲ್ಲರಿಗೂ ಒಳ್ಳೇದಾಗುವಂಥ ಯೋಗಗಳಿದೆ. ಅದು ಈ ಮಾಸದಲ್ಲಿ ಎಲ್ಲ ರೀತಿ ಅನುಕೂಲ ಆಗುವಂಥ ಯೋಗಗಳಿದೆ. ಕಳೆದಿದ್ದು ಕೂಡ ಗಳಿಸುವಂಥ ಯೋಗ ಬರುತ್ತಾ ಹೋಗುತ್ತೆ. ಮತ್ತು ಎಲ್ಲ ಕೆಲಸದಲ್ಲಿ ಜಯ ಸಿಗುತ್ತೆ. ಎಲ್ಲ ಕೆಲಸ ಅಂತ ನಾನಾ ಥರ ಕೆಲಸಗಳು, ಒಳ್ಳೆಯ ಒಂದು ಕಾರ್ಯದಲ್ಲಿ ತೊಡ್ಕೊಂಡಿದ್ರೆ ಆ ಕಾರ್ಯದಲ್ಲಿ ಯಶಸ್ವಿ ಪಡ್ಕೊತೀರ. ಎಲ್ಲದರಲ್ಲಿ ಯಶಸ್ವಿಯಾಗಿ ಜಯ ಪಡೆಯುವಂಥ ಯೋಗ ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಿರಿಕಿರಿ ಆಗುವಂಥ ವಿಚಾರಗಳು ಯಾವುದೂ ಕಾಣ್ತಾ ಇಲ್ಲ. ಮತ್ತು ಋಣಮುಕ್ತರು ಅಂತಂದರೆ ಎಷ್ಟು ದಿನ ಸಾಲ ಕೊಡಬೇಕಾಗಿರುತ್ತೆ. ಆ ಸಾಲ ಎಷ್ಟೇ ಮಾಡಿದ್ರೆ ತೀರ್ಸೋಕ್ಕಾಗೋದಿಲ್ಲ. ಅದು ಈ ವಿಚಾರದ ಈ ಮಾಸದಲ್ಲಿ ಯಾವುದೇ ರೂಪದಲ್ಲಿ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಾಗಿ ನಿಮ್ಗೆ ಎಲ್ಲ ರೀತಿ ಸಾಲದ ಮುಕ್ತರಾಗ್ತೀರ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಯಾವುದೇ ಸಮಸ್ಯೆ, ಕಿರಿಕಿರಿ, ಚಿಂತೆಗಿಂತ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಚಿಂತೆ ಅಂದರೆ ಈಗ 100% ಚಿಂತೆ ಇದ್ದವರಿಗೆ ಒಂದು ನಿಮಗೆ 70% ಕಮ್ಮಿ ಆಗ್ತಾ ಹೋಗುತ್ತಂತ. ಮತ್ತು ಇನ್ನಿತರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ಗುಪ್ತದ ವಿಚಾರಗಳಿದ್ದರೆ ಒಮ್ಮೆ ನಿಮ್ಮ ಜಾತಕವನ್ನು ತೋರಿಸಿ ಪರಿಶೀಲಿಸ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಪರ್ಕಿಸಿ. ಸರ್ವೇ ಜನ ಸುಖನ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ. ಶುಭಂ.